ಕೊಡಿ ನೀವು ನಾನು ಕ್ಯಾನ್ಸಲ್ ಮಾಡಿ ಬೇಕಿ ಅವ್ನು ದುಡ್ಡು ಕೊಡಿ ಖರ್ಚು ಮಾಡಿದ್ದಾನೆ ಕೊಡಿ ಯಾಕೆ ನೀವು ಡ್ಯೂಟಿ ಕ್ಯಾನ್ಸಲ್ ಮಾಡಿ ನೀವು ಈ ಭಾಗ ಹೇಳೋದಲ್ಲ ಮೊನ್ನೆ ಮುಂದೆ ಆಫೀಸ್ ತಗೊಂಬರೋಣ, ಇಲ್ಲೇ ಇರೋದು. ಭಾರತ್ ಮಾತಾ ಕಿ ಅದ್ಭುತ ಕಾರ್ಯಕ್ರಮ ಬನ್ನಿ 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 ಕಲ್ಗೋಡ್ ಬರ್ತಾರೆ ತಗೊಂಡ್ವಿ. ಪ್ರಸನ್ನ ಸರ್ ದಾಟಿದ ಮೇಲೆ ರೋಡಿ ಅವರಿಗೆ ದೇವಸ್ಥಾನಕ್ಕೆ ವೆಹಿಕಲ್ಗೆ ಬರ್ಬೋದು. ಇರೋಣ ಅಣ್ಣ ಈ ಕಡೆ ನೋಡಿ ಆಯ್ತಾ? ಬಾರಿ ಬೃಹತ್ ಪಾದಯಾತ್ರೆ ಇದೀಗ ತಾನೇ ಆಗಮಿಸ್ತಾ ಇದೆ. ಮುಖ್ಯ ರಸ್ತೆಯಿಂದ ಗೂಡು ಹತ್ರ ಆಗಮಿಸ್ತಾ ಇದೆ. ಏಕಾಂಗಿ ಹೋರಾಟ. ಕ್ಷೇತ್ರಕ್ಕೆ ಕ್ಷೇತ್ರ ಮುರುವಿಗೆ ಭಾರತ್ ಮಾತಾ ಕಿ ಕ್ಷೇತ್ರ ವಿಂಗಡಣೆ ಪರವಾಗಿ ಭಾರತ್ ಮಾತಾ ಕಿ. ಯಾತಕ್ಕಾಗಿ ಹೋರಾಟ, ಕ್ಷೇತ್ರಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕ್ಷೇತ್ರಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ.
ಹೋರಾಟ ಹೊಸನಗರ ವಿಧಾನಸಭಾ ಕ್ಷೇತ್ರ ಹೊಸನಗರ ವಿಧಾನಸಭಾ ಕ್ಷೇತ್ರ ಹೊಸನಗರ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಬೈಕ್ ಒಂಚೂರು ಮುಂದೆ ಭಾರತ್ ಮಾತಾ ಕಿ ಬೇಕು ಕ್ಷೇತ್ರ ಬೇಕು. ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಅಣ್ಣ ಅಂಚು ಸೈಡಿಗೆ ಬೃಹತ್ ಪಾದಯಾತ್ರೆ ಪಾದಯಾತ್ರೆ ಟಿಫನ್ ಅಲ್ಲ ಸಾಕು ಒಂದು ಬಾ ಹೊಸನಗರ ವಿಧಾನಸಭಾ ಕ್ಷೇತ್ರದ ಪುನಃಸ್ಥಾಪನೆ ಬಗ್ಗೆ ನಾವು ಈಗಾಗಲೇ ನಗರದಿಂದ ನಿನ್ನೆ ದಿವಸ 9 ಗಂಟೆಗೆ ಹೊರಟು ನಿನ್ನೆ ಸಂಜೆ 5:15ಗೆ ನಾವು ಹೊಸನಗರವನ್ನು ತಲುಪಿದ್ದೇವೆ. ಸುಮಾರು 18ರಿಂದ 19 ಕಿಲೋಮೀಟರ್ ನಿನ್ನೆ ಪಾದಯಾತ್ರೆ ಆಗಿ ಈ ದಿವಸ ಬೆಳಗ್ಗೆ 6:15 ಗಂಟೆಗೆ ಬಿಟ್ಟು ಇವತ್ತು ಹುಂಚಾ ರೋಡ್ನಲ್ಲಿ ತಿಂಡಿ ವ್ಯವಸ್ಥೆಯನ್ನು ಇಲ್ಲಿಯ ಊರಿನ ಎಲ್ಲ ಪ್ರಮುಖರು ಸಹ ಮಾಡಿದ್ದಾರೆ. ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಮೂಲೆಗದ್ದೆ ಮಠದ ಶ್ರೀಗಳು ಅವರ ಸಾನ್ನಿಧ್ಯದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಪ್ರಾರಂಭ ಆಗಿದೆ. ಜೊತೆಗೆ ಈ ಪಾದಯಾತ್ರೆಯಲ್ಲಿ ನಮ್ಮ 95 ವರ್ಷದ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿದ್ದಂಥ ಸ್ವಾಮಿರಾಯರು ಸಹ ಹೆಜ್ಜೆ ಹಾಕ್ತಾ ಇದ್ದಾರೆ. ಜೊತೆಗೆ ಇಡೀ ನಗರದಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಸಾವಿರಾರು ಜನಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಒಂದು ವಿಧಾನಸಭಾ ಕ್ಷೇತ್ರ ಆಗಬೇಕನ್ನೋ ನಿಟ್ಟಿನಲ್ಲಿ ಬಹಳ ಜನ ಬೆಂಬಲವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಮಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ತಾವು ಈಗಾಗಲೇ ನೋಡ್ತಾ ಇದ್ದೀರಿ. ಇದಕ್ಕೆ ಪೂರ್ಣ ಬೆಂಬಲವನ್ನು ನಮ್ಮ 4 ಹೋಬಳಿಯ ನಮ್ಮ ಸಮಸ್ತ ನಾಗರಿಕರು ಸಹಕಾರ ಕೊಡ್ತಾರೆ. ನಗರ ಹೋಬಳಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಪಾದಯಾತ್ರೆ ನೆಕ್ಸ್ಟು ಈಗ ಕಸಬಾಕ್ಕೆ ಬಂದಿದೆ. ಕಸಬಾದಿಂದ ಕೆರೆಹಳ್ಳಿ ರಿಪ್ಪನ್ಪೇಟೆಗೆ 4 ಗಂಟೆಗೆ ತಲುಪಲಿದೆ. ಆ 4 ಗಂಟೆಗೆ ಬಹಿರಂಗ ಸಭೆಗೆ ಇವತ್ತು ನಮ್ಮ ಎಲ್ಲ ಧರ್ಮಗುರುಗಳು ಸಹ ಅಲ್ಲಿ ಆಗಮಿಸಲಿದ್ದಾರೆ. ಜೊತೆಗೆ
ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಮತ್ತು ಆರ್ಗಾ ಜ್ಞಾನೇಂದ್ರ ಅವರು ಮತ್ತು DC ಬ್ಯಾಂಕಿನ ಅಧ್ಯಕ್ಷರಂಥ ಮಂಜುನಾಥ್ ಗೌಡ್ರವರು, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಂಥ ವಿದ್ಯಾಧರವರು ಮತ್ತು ಇತರ ಎಲ್ಲ ಮಾಜಿ ಶಾಸಕರಂಥ ಕಿಮ್ಮನೆ ರತ್ನಾಕರ್ ಅವರು ಮತ್ತು ಹಾಲಪ್ಪ ಅವರು ಎಲ್ಲ ಮುಖಂಡರುಗಳು ಇಲ್ಲಿ ಭಾಗವಹಿಸಿ ಅಲ್ಲಿ ನಮ್ಮ ರಿಪ್ಪನ್ಪೇಟೆಯಲ್ಲಿ ಒಂದು ಬಹಿರಂಗ ಸಭೆ ಆಗಲಿದೆ. ಅದಕ್ಕೆ ಸುಮಾರು 8,000 ರಿಂದ 10,000 ಜನಸಂಖ್ಯೆ ಸೇರ್ತಕ್ಕಂಥ ಸಂದರ್ಭ ಇದೆ. ಇಂದು ಈ ಪಾದಯಾತ್ರೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಬಂದು ಅಲ್ಲಿ ಮನವಿಯನ್ನು ತೆಗೆದುಕೊಂಡಿದ್ದಾರೆ. ಇದು ಹೊಸ ವಿಧಾನಸಭೆ, ನಮ್ಮ ವಿಧಾನಸಭೆ ಕ್ಷೇತ್ರ ಹಿಂದೆ ಇತ್ತು 2008ರಲ್ಲಿ ನಮ್ಮ ವಿಧಾನಸಭೆ ಕ್ಷೇತ್ರ ಅದು ಕೈತಪ್ಪಿದೆ. ಆ ಕೈತಪ್ಪಿನಿಂದ ಈ ತಾಲೂಕಿನ ಅಭಿವೃದ್ಧಿ ಕುಂಠಿತ ಆಗಿದೆ. ಆದ್ದರಿಂದ ಈ ಒಂದು ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆ ಆಗಿ ಸುಮಾರು 5 ಮುಳುಗಡೆ ಆಗಿರ್ತಕ್ಕಂಥ ಈ ಪ್ರದೇಶಕ್ಕೆ ನ್ಯಾಯ ಒದಗಿಸಲಿಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ, ಚುನಾವಣಾ ಆಯೋಗಕ್ಕೆ ಮತ್ತು ಎಲ್ಲ ನೌಕರ ವರ್ಗಕ್ಕೆ, ಅಧಿಕಾರಿಗಳಿಗೆ ಇದು ಒಂದು ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಈ ಒಂದು ಹೋರಾಟ ಯಶಸ್ವಿ ಆಗಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕನ್ನೋ ಮನವಿಯನ್ನು ಮಾಡ್ತಾಯಿದ್ದೇವೆ. ಧ್ವನಿ ಸಿಗ್ತಾ ಇದೆ. ಈಗಾಗಲೇ ನಾವು ಪಾರ್ಲಿಮೆಂಟ್ ಸದಸ್ಯರಿಂದ ನಮ್ಮ ರಾಘವೇಂದ್ರ ಅವರಿಗೆ, ನಮ್ಮ ಮಂತ್ರಿಗಳಿಗೆ, ಸಾಕಷ್ಟು ಜನರಿಗೆ ಮಾತಾಡಿದ್ದೇವೆ. ಇವತ್ತು ಮಧ್ಯಾಹ್ನ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಧ್ವನಿ ಸಿಗ್ತಾ ಅಂದರೆ ಅವರಿಗೆ ಕೊಡ್ತಕ್ಕಂಥ ಗ್ರ್ಯಾಂಟ್ ಸಿಕ್ಕಾಗೋದಿಲ್ಲ. ಸುಮಾರು 175 ಕಿಲೋಮೀಟರ್ ಇರ್ತಕ್ಕಂಥ ಈ ಕ್ಷೇತ್ರ ಸಿಕ್ಕಾಪಟ್ಟೆ ತಾಪತ್ರ ಆಗ್ತದೆ. ಅದು ವಿಸ್ತಾರ ಜಾಸ್ತಿ ಆಗಿದೆ. ಅದರಿಂದ ಭೌಗೋಳಿಕವಾಗಿ ನಮಗೆ ನ್ಯಾಯ ಸಿಗಬೇಕಾಗಿದೆ. 4 ಹೋಬಳಿಗೆ ಒಂದು ವಿಧಾನಸಭಾ ಕ್ಷೇತ್ರ ಆಗಬೇಕಂತ ನಾವು ಕೇಳ್ತಾ ಇದ್ದೀವಿ. ಹೌದು ನಮ್ಮದು 1.5 ಲಕ್ಷ ಜನ ಇದ್ದರೂ ಸಹ ನಮಗೆ ಆ ಒಂದು ಅವಕಾಶ ಸಿಕ್ಕಿಲ್ಲ. ಇವತ್ತು ಬೇರೆ ರಾಜ್ಯಗಳ 25-30 ಸಾವಿರ ಜನಸಂಖ್ಯೆ ಒಂದು ಶಾಸಕ ಒಂದು ವಿಧಾನಸಭಾ ಕ್ಷೇತ್ರ ಸಿಕ್ಕಿದೆ. ಆದರೆ ನಮಗೆ ಅನ್ಯಾಯ ಇದೆ. ಈ ಅನ್ಯಾಯದ ವಿರುದ್ಧವಾಗಿ ನಾವೊಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಓಕೆ, ಮಾತಾಡ್ಬೇಕಾ? ಈ ಕ್ಷೇತ್ರ ಬಿಟ್ಟು ಹೋಗಿ 20 ವರ್ಷ ಆಗ್ತಾ ಬಂತು. ಅದಕ್ಕಾಗಿ ಹೊಸನಗರ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಬ್ಬರು ಶಾಸಕರಿಲ್ಲ. ಅದಕ್ಕೆ ಬೇಕೇ ಬೇಕು ಅಂಥೇಳಿ ಗುರುಗಳ ನೇತೃತ್ವದಲ್ಲಿ ಜಾಥಾ ಮಾಡ್ತಾಯಿದ್ದೀವಿ. ಭಾಳ ಯಶಸ್ವಿಯಾಗಿ ಆಗ್ತಾಯಿದೆ. ರಿಪ್ಪನ್ಪೇಟೆಯಲ್ಲಿ ಭಾಳ ದೊಡ್ಡ ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಗುರುಗಳು ಅರ್ಜಿಯನ್ನು ಸರ್ಕಾರಕ್ಕೆ ಕ್ರಮಬದ್ಧವಾಗಿ ಕೊಡ್ತಾರೆ. ತಾವೆಲ್ಲರೂ ಹೆಚ್ಚಿನ ಸ್ಥಿತಿಯಲ್ಲಿ ಇರಬೇಕು. ಇದು ಭಾಳ ದೊಡ್ಡ ಅನ್ಯಾಯ. 2 ಮಾತಿನಲ್ಲಿ ಮುಗಿಸ್ಬೇಕು ಅಂತ ಹೇಳಿದರು. ಇದು ಭಾಳ ದೊಡ್ಡ ಅನ್ಯಾಯ. ಹೊಸನಗರ ಕ್ಷೇತ್ರ 100 ಎಲ್ಲ, ಶಿವಮೊಗ್ಗಕ್ಕೆ 2 ಕೊಟ್ಟಿದ್ದಾರೆ, ಬೆಂಗಳೂರಿಗೆ 28 ಶಾಸಕರು ಕೊಟ್ಟಿದ್ದಾರೆ, 4 ಜನ MP ಕೊಟ್ಟಿದ್ದಾರೆ. ಸರ್ಕಾರನೇ ಅಲ್ಲಿದೆ. ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಎಲ್ಲ ಇಲಾಖೆಗೆ ಹೆಡ್ ಕ್ವಾರ್ಟ್ರು ಬೆಂಗಳೂರಿನಲ್ಲೇ ಇದ್ದಾವೆ. ಅಲ್ಲಿಗೆ ಪೂರ್ತಿ ಅಲ್ಲೇ ಆಗ್ತದೆ. ಇಂಥ ಮುಳುಗಡೆ ಪ್ರದೇಶವನ್ನು, ಇಂಥ ಗುಡ್ಡಗಾಡು ಪ್ರದೇಶಕ್ಕೆ ನಮ್ಮ ಕ್ಷೇತ್ರ ಕೊಟ್ಟಿಲ್ಲ. ಇದು ಭಾಳ ದೊಡ್ಡ ಅನ್ಯಾಯ ಆಗಿದೆ. ಇದು ಎಲ್ಲ ಸರ್ಕಾರಗಳು ಕಡೆಗಣಿಸಿದ್ದಾವೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರಕ್ಕೆ ಅರ್ಜಿಯನ್ನು ಕೊಡ್ತಾ ಇದ್ದೀವಿ. ರಿಪ್ಪನ್ಪೇಟೆನಲ್ಲಿ ಭಾಳ ದೊಡ್ಡ ಸಭೆ ಆಗ್ತದೆ. ತಾವೆಲ್ಲ ಬರಬೇಕು. ನೆರೆಯ ರಾಜ್ಯಗಳು, ಅದರಲ್ಲೂ ಉತ್ತರ ಭಾರತ ಮತ್ತು ಈಶಾನ್ಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಅದನ್ನು ಕಂಪೇರ್ ಮಾಡಿದರೆ ಈಶಾನ್ಯ ರಾಜ್ಯಗಳಲ್ಲಿ 10,000ಕ್ಕೆ ಒಂದು ಕ್ಷೇತ್ರ ಮಾಡಿದ್ದಾರೆ. ಕೆಲವು 15-20 ಸಾವಿರಕ್ಕೆ ಒಂದೊಂದು ಕ್ಷೇತ್ರ ಮಾಡಿದ್ದಾರೆ. ಅದೆಲ್ಲ ದಾಖಲೆಗಳು ಇದ್ದಾವೆ. ಅದನ್ನು ಹೇಳೋಕ್ಕೆ ರಸ್ತೆ ಮೇಲೆ ಹೇಳೋಕ್ಕಾಗಲ್ಲ. ಮತ್ತು ನಾವೀಗ ಜಾಥಾ ಇರೋದ್ರಿಂದ ಅದನ್ನು ನಿಲ್ಲಿಸೋಕ್ಕಾಗಲ್ಲ. ಅಲ್ಲಿ ಕೂಡ ಹೇಳ್ತೇವೆ. ತಾವೆಲ್ಲ ಅಲ್ಲಿ ಬರಬೇಕು. ನಮಸ್ಕಾರ. ನಿನ್ನೆಯಿಂದ ನಾವು ಹೋರಾಟವನ್ನು, ಕ್ಷೇತ್ರ ಬೇಕು ಅನ್ನುವಂಥ ಹೋರಾಟವನ್ನು 96 ವರ್ಷದ ಸ್ವಾಮಿರಾವರ ಈ ಸಾರಥ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾವಿರಾರು ಜನ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಜಾತಿ, ಮತ, ಪಂಥ, ಪಂಗಡವನ್ನು ಮರೆತು ಎಲ್ಲ ವರ್ಗದವರು, ಎಲ್ಲ ವರ್ಗದ ಗುರುಗಳು ಸಮೇತ, ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಗುರುಗಳು, ನಮ್ಮ ಎಲ್ಲ ಸಮಾಜದ ಎಲ್ಲ ಗುರುಗಳು ಸಮೇತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸನಗರ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಮತ್ತು ಪ್ರವಾಸಿ ತಾಣಗಳು ಇರುವಂತಹ ಒಂದು ಕ್ಷೇತ್ರ. ಮತ್ತು ಹೆಚ್ಚು ಕರ್ನಾಟಕಕ್ಕೆ ಕರೆಂಟನ್ನು ಕೊಟ್ಟಿರುವಂಥದ್ದು. ನಾವೆಲ್ಲರಿಗೂ ಬೆಳಕನ್ನು ಕೊಟ್ಟು ನಾವೆಲ್ಲ ಕತ್ತಲದಲ್ಲಿದ್ದೇವೆ ಅನ್ನುವಂತಹ ಬೇಸರದಿಂದನೇ ಈ ಹೋರಾಟವನ್ನು ನಾವೆಲ್ಲರೂ, ಪ್ರತಿಯೊಬ್ಬರೂ ಸಮೇತವಾಗಿ ಈ ಹೋರಾಟವನ್ನು ಮನೆಗಳಿಂದನೂ ಸಮೇತವಾಗಿ ಇವತ್ತು ಎದ್ದು ಬಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಹೋರಾಟ ಯಶಸ್ವಿಯಾಗಿದೆ.
ಖಂಡಿತ ಕ್ಷೇತ್ರ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವೆಲ್ಲ ಇದ್ದಿದ್ದೇವೆ. ಆ ನಿಟ್ಟಿನೊಳಗೆ ಎಲ್ಲ ವರ್ಗದವರು ಸಮೇತವಾಗಿ ಹೋರಾಟವನ್ನು ಮಾಡಿದ್ದಾರೆ. ಸಾಯಂಕಾಲ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಖಂಡಿತವಾಗಿ ಜನ ವ್ಯವಸ್ಥೆಗಳು ಯಾಕೆ ಅಂತಂದರೆ 2 ಬಾರಿ ನಾವು ಮುಳುಗಡೆ ಆಗಿರುವಂತಹ ವ್ಯವಸ್ಥೆಯಲ್ಲಿದ್ದಂಥವರು. ಹಾಗಾಗಿ 2 ಬಾರಿ ಮುಳುಗಡೆ ಆದರೂ ಸಮೇತವಾಗಿ ಆ ಕಾಲಘಟ್ಟದಲ್ಲಿ ಸಮೇತವಾಗಿ ನಮ್ಮನ್ನು ತಗೊಂಡು ಹೋಗಿ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಲ್ಲೆಲ್ಲೇ ಆ ಬದುಕನ್ನು ಕಟ್ಟಿಕೊಂಡು ಆ ನೋವಿನಿಂದ ಬದುಕೊಂಡು ಇರುವಂಥವ್ರು. ಜನ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಈ ಸಂದರ್ಭದಲ್ಲಿ 20 ವರ್ಷಗಳಿಂದ ನೋವನ್ನು ನಾವೇನು ಅನುಭವಿಸಿದ್ದೇವೆ, ಆದರೂ ನಗರ ಭಾಗದ ವ್ಯವಸ್ಥೆಯಲ್ಲಿ ತುಂಬ ವರ್ಷಗಳಿಂದ ಅನ್ಯಾಯ ಆಗಿರುವಂಥದ್ದು. ನಗರ ಭಾಗದವ್ರಿಗೆ ಭಾಳ ಹೆಚ್ಚು ನಗರ ಭಾಗದವರಿಗೆ ಅನ್ಯಾಯ ಆಗಿರುವಂಥದ್ದು. ಯಾಕೆಂದರೆ ಸಾಮ್ರಾಜ್ಯವನ್ನು ಆಳಿರುವಂತಹ ಶಿವಪ್ಪ ನಾಯಕ ಆಗಿರ್ಬೋದು, ಚೆನ್ನಮ್ಮಾಜಿ ಆಗಿರ್ಬೋದು, ಇವರೆಲ್ಲ ಸೇರಿ ನಗರವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಳಿದಂತಹ ನಗರಕ್ಕೆ ಭಾಳ ಅನ್ಯಾಯ ಆಗಿರುವಂಥದ್ದು. ಆ ನಿಟ್ಟಿನೊಳಗೆ ಕ್ಷೇತ್ರ ಆಗಬೇಕನ್ನುವಂತಹ ನಮ್ಮದು ಉಗ್ರವಾಗಿರುವಂಥ ಹೋರಾಟ. ಖಂಡಿತವಾಗಿ ಭರವಸೆ ಇದೆ. ಅದನ್ನು MP ಅವರು ಸಮೇತವಾಗಿ ಹೇಳಿದ್ದಾರೆ. ಎಲ್ಲ ಈ ಭಾಗದ ರಾಜಕಾರಣಿಗಳು ಸಮೇತವಾಗಿ ಈ ಸಲ ಹಾಗೇ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಆಗಬೇಕು ಅನ್ನೋದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಹೊಸನಗರ ತಾಲೂಕು ಅಂದರೆ ಒಂದು ತ್ಯಾಗಕ್ಕೆ ಇನ್ನೊಂದು ಹೆಸರು ಹೊಸನಗರ. ಹೊಸನಗರ ತಾಲೂಕಿನಲ್ಲಿ 5 ವಿದ್ಯುತ್ ಯೋಜನೆಗಳ ಮೂಲಕ ಹೊಸನಗರವನ್ನು ಮುಳುಗಡೆ ಮಾಡಿದ್ದು ರಾಜ್ಯ ಸರ್ಕಾರದ ಯೋಜನೆಯಿಂದಾಗಿ ಹೊಸನಗರ ತಾಲೂಕಿನ ಬಹುಪಾಲು ಜನ ತನ್ನ ಜೀವನೋಪಾಯಕ್ಕೆ ಸ್ಥಳಾಂತರಗೊಂಡರು. ಅದಕ್ಕೆ ಸರ್ಕಾರವೇ ಹೊಣೆ. ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ, ಸರ್ಕಾರ ಬದಲಿ ಜಾಗವನ್ನು ಕೊಡ್ತು. ಪರಿಣಾಮ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಆಯಿತು. ಇದೇ ಸರ್ಕಾರದ ಯೋಜನೆಯಲ್ಲಿ ಜನಸಂಖ್ಯೆ ಕಡಿಮೆ ಆಯಿತು. ಜನಸಂಖ್ಯೆ ಕಡಿಮೆ ಅನ್ನೋಂಥ ಕಾರಣ ಕೊಟ್ಟು ಇವತ್ತು ನಮ್ಮ ಏನು ಕ್ಷೇತ್ರವನ್ನು ತೆಗೆದಿದ್ದಾರೆ. ನಾನು ಕೇಳೋದು ಇಷ್ಟೇ, ಸರ್ಕಾರಿ ಯೋಜನೆಯಿಂದಾಗಿ ಕ್ಷೇತ್ರದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಹೊರತು ಜನ ಇಲ್ಲಿ ನಿರುದ್ಯೋಗ, ಬಡತನ ಇದೆ, ಜೀವನೋಪಾಯಕ್ಕೆ ಏನೂ ನಮ್ಗೆ ಆಧಾರ ಇಲ್ಲ ಅಂತ ಯಾರೂ ಕೂಡ ಸ್ಥಳಾಂತರಗೊಂಡಿಲ್ಲ. ಸರ್ಕಾರಕ್ಕೆ ಮತ್ತು ಈಗ ರಾಜ್ಯಕ್ಕೆ, ದೇಶಕ್ಕೆ ಬೆಳಕನ್ನು ಕೊಟ್ಟು ಇವತ್ತು ಕತ್ತಲಲ್ಲಿರುವಂಥದ್ದು ಹೊಸನಗರ ತಾಲೂಕು. ಇವತ್ತು 96 ವರ್ಷದ ವಯೋವೃದ್ಧ ಮಾಜಿ ಶಾಸಕರು ಈ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ವಾಮೀಜಿಯವರ ನೇತೃತ್ವ, ಇವತ್ತು ಸ್ವಾಮೀಜಿಯವರು ಎಲ್ಲ ನಮ್ಮ ಹೊಸನಗರ ತಾಲೂಕು 5 ಜನ ಸ್ವಾಮೀಜಿಗಳ ಜೊತೆ ಇವತ್ತು ಸಹಸ್ರ ಸಂಖ್ಯೆಯ ನಮ್ಮ ಏನು ಮತದಾರರು ಕ್ಷೇತ್ರದ ಹೊಸನಗರಕ್ಕೆ ಕ್ಷೇತ್ರ ಬೇಕು ಅಂತ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಇದರ ಅರ್ಥವನ್ನು, ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಕ್ಷೇತ್ರ ಮರು ವಿಂಗಡಣೆ 2028ರಲ್ಲಿ ಆಗೋದಿದೆ. ಆ ಸಂದರ್ಭದಲ್ಲಿ ಹೊಸನಗರಕ್ಕೆ ಕ್ಷೇತ್ರವನ್ನು ಕೊಡಲೇಬೇಕು ಅನ್ನೋಂಥ ಅಮೂಲಾಗ್ರವಾದಂಥ ಗಟ್ಟಿ ಆಗ್ರಹವನ್ನು ಹೊಸನಗರ ಜನತೆ ಮಾಡ್ತಾ ಇದ್ದೇವೆ. ಹೊಸನಗರಕ್ಕೆ ಮಾನವೀಯತೆ ಆಧಾರವೂ ಇದೆ. ಮತ್ತು ತಾತ್ವಿಕವಾಗಿ ನಾವು ಹೇಳ್ತೇವೆ, ಗುಡ್ಡಗಾಡು ಏನು ಇವತ್ತು ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡ್ ಇರ್ಬೋದು, ಗೋವಾ ಇರ್ಬೋದು, ಮಣಿಪುರ ಇರ್ಬೋದು, ಅಲ್ಲೆಲ್ಲ 10,000 20,000ಕ್ಕೆ ಗುಡ್ಡಗಾಡು ಅನ್ನೋಂಥ ಕಾನ್ಸೆಪ್ಟ್ನಲ್ಲಿ ಕೊಡ್ತಾರೆ ಅಂತ ಆದರೆ ಪಶ್ಚಿಮ ಘಟ್ಟ, ಇಲ್ಲಿ ಗುಡ್ಡಗಾಡು ಇರುವಂಥ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ಹೊಸನಗರಕ್ಕೆ ಯಾಕೆ ಅನ್ಯಾಯ? ಹೊಸನಗರ ತಾಲೂಕಿಗೆ ಯಾಕೆ ಅನ್ಯಾಯ? ಯಾಕೆ ನಮ್ಮಲ್ಲಿ ಧ್ವನಿಯಾಗಿ ಗಟ್ಟಿಯಾಗಿ ಮಾತಾಡೋರು ಇಲ್ಲ ಅಂತನಾ? ಖಂಡಿತ ಇದ್ದಾರೆ. ತಾಳ್ಮೆಗೂ ಒಂದು ಮಿತಿ ಇದೆ. ಆ ಮಿತಿಯ ಕಟ್ಟೆಯನ್ನು ಒಡೆದು ಇವತ್ತು ಪಾದಯಾತ್ರೆ ನಡೀತಾ ಇದೆ. ನಮ್ಮ ಕ್ಷೇತ್ರ ಸಿಗುವವರೆಗೆ ಹೋರಾಟ ನಿಲ್ಲೋದಿಲ್ಲ. ಅದು ನಮ್ಮ ಸ್ವಾಮಿರಾವ್, ನಮ್ಮ ಗುರುಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿ ನಿಂತಿದ್ದೇವೆ ಅಂತ ಹೇಳ್ತಾ ಈ ಒಂದು ಪಾದಯಾತ್ರೆಗೆ ತಮ್ಮ ಏನು ಮಾಧ್ಯಮದವರ ಸಹಕಾರ ಭಾಳ ಮುಖ್ಯ ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ದೇವಾನಂದ್ ಅಂತೇಳಿ, ನಾನು ಹೊಸನಗರ ಒಬ್ಬ ರೈತ.